ನಮಸ್ಕಾರ ವೀಕ್ಷಕರೇ. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇದೆ. ಭೌತಿಕತೆ ಅಂದರೆ ತುಂಬ ಕನ್ಫ್ಯೂಷನ್ಸ್ನ ಮಾಡ್ಕೋತಾ ಇರ್ತಾರೆ. ಭೌತಿಕತೆ ಇದ್ರೆ ಅವರು ಆ ಒಂದು ಸ್ವತ್ತಿನ ಆ ಒಂದು ಆಸ್ತಿಯ ಮಾಲೀಕರಾಗ್ತಾರೆ. ಆ ಒಂದು ಆಸ್ತಿಯನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದಾ ಆ ಒಂದು ಭೌತಿಕತೆಯ ಮೇಲೆ ಅಂತೇಳಿ ತುಂಬ ಜನ ಗೊಂದಲಕ್ಕೆ ಬೀಳ್ತಾ ಇದ್ದಾರೆ. ಅದೇ ರೀತಿ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಕೆಲವರು. ನಮ್ಮ ತಾಯಿ ಹತ್ರ ನಮ್ಮ ತಂದೆಯ ಆಸ್ತಿ ಪೌತಿಯಾಗಿ ಬಂದಿದೆ, ನಮ್ಮ ತಂದೆ ತೀರ್ಕೊಂಡ ನಂತರ ಈಗ ನಮ್ಮ ತಾಯಿ ಅದನ್ನು ನಮಗೆ ಗಿಫ್ಟ್ ಮಾಡ್ಬೋದಾ ಅಥವಾ ಯಾವ ರೀತಿಯಾಗಾದರೂ ಅವರು ಅದನ್ನು ಮಾರಾಟ ಮಾಡಿದ್ರೆ ನಮಗೆ ಕೇಳಲಿಕ್ಕೆ ಹಕ್ಕಿಲ್ವಾ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಭೌತಿಕತೆಯ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಇದೆ, ಅದರ ಲಿಂಕನ್ನು ಕೊಡ್ತೀನಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಈ ಭೌತಿಕತೆ ಅನ್ನೋದು ಏನು ಅನ್ನೋದನ್ನು ಸಿಂಪಲಾಗಿ ಹೇಳ್ತಾ ಇದ್ದೀನಿ. ನೀವು ಯಾವುದೇ ಒಂದು ಜಮೀನಿಗೆ ಮಾಲೀಕರಾಗಿದ್ದಾಗ ಆ ಒಂದು ಜಮೀನಿಗೆ ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ನಾವು ಕಂದಾಯವನ್ನು ಕಟ್ಟಬೇಕಾಗುತ್ತೆ. ಈ ಕಂದಾಯನ ಕಟ್ಟಲಿಕ್ಕೆ ಆ ಒಂದು ಜಾಗಕ್ಕೆ ಮಾಲೀಕರು ಬೇಕಿರುತ್ತೆ. ಈಗ ನಿಮ್ಮ ಒಂದು ಕುಟುಂಬದಲ್ಲಿ ತಂದೆ ಮಾಲೀಕರಾಗಿದ್ದಾಗ ಆ ಒಂದು ಆಸ್ತಿಗೆ ಅದು ಸ್ವಯಾರ್ಜಿತವಾಗಿ ಬಂದಿರ್ಬೋದು ಅಥವಾ ಪಿತ್ರಾರ್ಜಿತವಾಗಿ ಬಂದಿರ್ಬೋದು. ಆ ಒಂದು ಆಸ್ತಿ ಅವರ ಹೆಸರಿನಲ್ಲಿದ್ದಾಗ ಅವರ ಹೆಸರಿನಲ್ಲೇ ಕಂದಾಯವನ್ನು ಕಟ್ಟಬೇಕು ಅಂತ ಹೇಳಿ ಆ ಒಂದು ಖಾತೆಯಲ್ಲಿ ಅವರು ಕಂದಾಯನ ಕಟ್ತಾ ಇರ್ತಾರೆ. ಅವರೇ ಅದಕ್ಕೆ ಮಾಲೀಕರಾಗಿರ್ತಾರೆ, ಅವರು ಕಂದಾಯನ ಕಟ್ತಾ ಇರ್ತಾರೆ. ಅದು ಅವರ ಹೆಸರಲ್ಲೇ ಇರುತ್ತೆ ಆ ಪ್ರಾಪರ್ಟಿ. ಅವರು ಕಾಲವಾದ ನಂತರ ಆ ಪ್ರಾಪರ್ಟಿಯ ಮಾಲೀಕರು ಅಂತ ಹೇಳಿ ಬರೋದಿಲ್ಲ. ಕಂದಾಯ ಕಟ್ಟೋ ಉದ್ದೇಶದಿಂದ ಭೌತಿಕತೆಯನ್ನು ಅವರ ನಂತರ ಯಾರಿರ್ತಾರೆ ಅವ್ರಿಗೆ ವರ್ಗಾವಣೆ ಮಾಡ್ತಾರೆ. ಸಾಮಾನ್ಯವಾಗಿ ಹೆಂಡತಿ ಇದ್ದರೆ ಹೆಂಡತಿಗೆ ವರ್ಗಾವಣೆ ಮಾಡ್ತಾರೆ. ಹೆಂಡತಿ ಇಲ್ಲದೆ ಇದ್ದಾಗ ಮೊದಲನೇ ವಾರಸುದಾರರು ಯಾರಿರ್ತಾರೆ, ಮೊದಲನೇ ವರ್ಗದ ವಾರಸುದಾರರು ಅವರ ಹೆಸರಿಗೆ ಅದನ್ನು ಪೌತಿ ಮಾಡ್ತಾರೆ. ಅಂದರೆ ಅಲ್ಲಿ ಯಾವುದೇ ಆಸ್ತಿ ವರ್ಗಾವಣೆ ಆಗಿರೋದಿಲ್ಲ. ಅಲ್ಲಿ ಕೇವಲ ಒಂದು ಅಕೌಂಟ್ ಏನಿರುತ್ತೆ, ನೀವು ಕಂದಾಯ ಕಟ್ಟುವಂಥ ಅಕೌಂಟಿಗೆ ನಿಮ್ಮ ಹೆಸರನ್ನು ನಾಮಿನೇಟ್ ಮಾಡ್ತಾರೆ ಅಷ್ಟೇ. ಅದರಲ್ಲಿ ಯಾವುದೇ ರೀತಿಯಾದ ಮಾಲೀಕತ್ವ ಅಥವಾ ಹಕ್ಕನ್ನು ನೀಡೋದಿಲ್ಲ. ಇದರ ಉದ್ದೇಶ ಕಂದಾಯ ಕಟ್ಟಲಿಕ್ಕೆ, ನೆಕ್ಸ್ಟು ಯಾರಿರ್ತಾರೆ ಅನ್ನೋದನ್ನು ಸೂಚಿಸಬೇಕಾಗಿರುತ್ತೆ. ಅದರಿಂದ ಅದರಲ್ಲಿ ಭೌತಿಕತೆಯ ಮುಖಾಂತರ ಅದು ಅವರಿಗೆ ಬರುತ್ತೆ. ಭೌತಿಕತೆ ಇದೆ ಅಂದ ಮಾತ್ರಕ್ಕೆ ಯಾರೂ ಕೂಡ ಆ ಸ್ವತ್ತಿನ ಮಾಲೀಕರಾಗಿ ಅದನ್ನು ಪರಭಾರೆ ಮಾಡಲಿಕ್ಕೆ ಬರೋದಿಲ್ಲ. ಯಾರಿಗೂ ಕೂಡ ಗಿಫ್ಟ್ ಆಗಿರ್ಬೋದು ಅಥವಾ ವಿಲ್ ಆಗಿರ್ಬೋದು ಅಥವಾ ಮಾರಾಟ ಆಗಿರ್ಬೋದು, ಕ್ರಯ ಅಂದರೆ ಮಾರಾಟ ಕ್ರಯ ಈ ರೀತಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ. ಒಬ್ಬ ವ್ಯಕ್ತಿಯ ಸ್ವಯಾರ್ಜಿತವಾದ ಆಸ್ತಿಯಾಗಿದ್ದಾಗ ಆ ವ್ಯಕ್ತಿ ಯಾವುದೇ ವಿಲ್ ಅಥವಾ ಯಾವುದೇ ಶಾಸನಗಳನ್ನ ಬರೀದೆ ಅಥವಾ ಯಾವುದೇ ರೀತಿ ಪರಭಾರೆಯನ್ನು ಮಾಡದೆ ಮರಣ ಹೊಂದಾಗ ಆತನ ಕಾನೂನು ವಾರಸುದಾರರು ಯಾರಿರ್ತಾರೋ ಅವ್ರಿಗೆಲ್ಲ ಕೂಡ ಅದು ಸಮಾನವಾಗಿ ಹಂಚಿಕೆ ಆಗುತ್ತೆ. ಅದು ಪಿತ್ರಾರ್ಜಿತ ಆಸ್ತಿ ಆಗಿದ್ರೂ ಕೂಡ ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಲೀಗಲ್ ಏರ್ಸ್ಗಳಿರ್ತಾರೆ, ಯಾರೆಲ್ಲ ಕಾನೂನುಬದ್ಧ ವಾರಸುದಾರ ಇರ್ತಾರೆ ಅವ್ರಿಗೆ ಸಮಾನವಾಗಿ ಹಂಚಿಕೆ ಆಗುತ್ತೆ. ಯಾರು ಭೌತಿಕತೆಯನ್ನು ಹೊಂದಿರ್ತಾರೆ ಅವ್ರಿಗೆ ಎಕ್ಸ್ಟ್ರಾ ಶೇರ್ ಅಂತ ಕೂಡ ಯಾವುದು ಸಿಗೋದಿಲ್ಲ. ಅವ್ರಿಗೂ ಕೂಡ ಈ ಒಂದು ಪಾಲಿನಲ್ಲಿ ಒಂದು ಪಾಲು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಅವರು ಮೊದಲನೇ ವರ್ಗದ ವಾರಸುದಾರ ಆಗಿರೋದ್ರಿಂದ ಅವ್ರಿಗೊಂದು ಪಾಲು ಸಿಗುತ್ತೆ ಹೊರತು ಅವ್ರಿಗೆ ಹೆಚ್ಚಿಗೆ ಪಾಲು ಸಿಗೋದಾಗಲಿ ಅಥವಾ ಅವರೇ ಮಾಲೀಕರಾಗಲಿ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಭೌತಿಕತೆಯ ಮುಖಾಂತರ ಅವ್ರಿಗೆ ಆಸ್ತಿ ಬಂದಾಗ ಬೇರೆ ಯಾರು ಆ ಒಂದು ಆಸ್ತಿಗೆ ವಾರಸುದಾರರೇ ಇಲ್ಲ ಅಂದ ಪಕ್ಷದಲ್ಲಿ ಆ ಒಬ್ಬರೇ ವ್ಯಕ್ತಿ ಅವರಿಗೆ ವಾರಸುದಾರರು ಇದ್ದಿದ್ದು ಅಂದ ಮಾತ್ರದಲ್ಲಿ ಮಾತ್ರ ಅವರು ಆ ಒಂದು ಆಸ್ತಿಗೆ ಸಂಪೂರ್ಣ ಮಾಲೀಕರಾಗ್ತಾರೆ. ಆದರೆ ಇದು ಭೌತಿಕತೆಯ ಮುಖಾಂತರನೇ ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಬೇರೆ ಯಾರಾದರೂ ವಾರಸುದಾರರಿದ್ದಾಗ, ಕಾನೂನು ವಾರಸುದಾರರಿದ್ದಾಗ ಅವರು ಆ ಭೌತಿಕತೆ ಹೊಂದಿದ್ದಾರೆ ಅಂದ ಮಾತ್ರಕ್ಕೆ ಅವ್ರಿಗೆ ಯಾವುದೇ ರೀತಿಯಾದ ಕಾನೂನು ಈ ಒಂದು ಆಸ್ತಿಯ ಹಕ್ಕನ್ನು ನೀಡೋದಿಲ್ಲ. ಈ ಭೌತಿಕತೆಯನ್ನು ತಿಳ್ಕೊಬೇಕಾಗಿರೋದಿಷ್ಟೇ. ಭೌತಿಕತೆ ಇದೆ ಅಂದ ಮಾತ್ರಕ್ಕೆ ಅವರು ಆ ಪ್ರಾಪರ್ಟಿಯ ಮಾಲೀಕರಲ್ಲ, ಅದನ್ನು ಮಾರಾಟ ಆಗಲಿ ಅಥವಾ ಇನ್ಯಾವುದೇ ರೀತಿ ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಭೌತಿಕತೆ ಅನ್ನೋದು ಕಂದಾಯ ಕಟ್ಟಲಿಕ್ಕೆ ಅಗತ್ಯವಾಗಿರುವಂಥ ಒಂದು ದಾಖಲೆ ಅಷ್ಟೇ ಆಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.